ಆಸ್ಟ್ರೇಲಿಯಾದ ಸಂಜನಾ ಅಂತ ಸಿನಿಮಾ ನೋಡಿರುವಂತವ್ರು ನಮ್ ಜೊತೆಗೆ ಝೂಮ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಾತಾಡ್ಸೋಣ. ಸಂಜನಾ ಅವರೇ ನಮಸ್ಕಾರ, ಹೇಗಿದ್ದೀರಿ? ನಾನ್ ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಬೆಳಗ್ಗೆ ನಿಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ರಿವ್ಯೂನ, ಹಂಗಾಗಿ ನಾನು ಇಲ್ಲೂ ಈ ಸ್ಕ್ರೀನಲ್ಲೂ ಕೇಳಿಸ್ಕೋಬೇಕು ಅಂದ್ಕೊಂಡು ಮಾತಾಡೋಣ ಅನ್ಕೊಳ್ತಾ ಇದ್ದೆ. ಸಿಕ್ರಿ ನೀವು. ಹೇಳಿ, ಹೆಂಗಿತ್ತು ಸಿನಿಮಾ ಸಂಜನಾ ಅವರೇ? ನನಗೆ ಟಾಕ್ಸಿಕ್ ತುಂಬಾ ನನ್ನ ಫ್ರೆಂಡ್ಸ್ ಎಲ್ಲ, ಇಂಡಿಯಾಲಿರೋ ಫ್ರೆಂಡ್ಸ್ ಎಲ್ಲ ತುಂಬಾ ಹೈಪ್ ಮಾಡ್ತಾ ಇದ್ರು. ಏನು 1-2 ವರ್ಷದಿಂದ. ಮತ್ತೆ ಟ್ರೇಲರ್ ಬಂದಾಗ, ಟೀಸರ್ ಬಂದಾಗ, ಪೋಸ್ಟ್ಪೋನ್ ಆದಾಗ ಎಲ್ಲ. ಸೊ ನನ್ನ ಮೈಂಡ್ ಅಲ್ಲಿ ಒಂದು ಹೈಪ್ ಬಿಲ್ಡ್ ಆಗಿತ್ತು ಟಾಕ್ಸಿಕ್ ಆಬ್ವಿಯಸ್ಲಿ. ಅದಕ್ಕೆ ನಾನು ಅನ್ಕೊಂಡೆ ಈ ರಿವ್ಯೂಸ್ ಎಲ್ಲ ಬರೋಕ್ಕಿಂತ ಮುಂಚೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋಣ ಅಂತ. ನನಗೆ ಇಷ್ಟ ಆಯ್ತು ಮೂವಿ. ನಾನು ಕುತ್ಕೊಂಡು ನೋಡಿ ಥಿಯೇಟರ್ ಅಲ್ಲಿ ನನ್ನ ಸುತ್ತಲೂ ಮುತ್ತಿದ್ದು ಇದ್ದಿದ್ದ ಜನನು ಎಂಜಾಯ್ ಮಾಡ್ತಾ ಇದ್ರು. ಯಾರು ನನಗೆ ಈ ಆಕ್ಷನ್ ಸೀನ್ಸ್ ಆಗ್ಲಿ, ಮರ್ಡರ್ ಸೀನ್ಸ್ ಅದೆಲ್ಲ ಬಂದಾಗ, ಈವನ್ ಇಂಟಿಮೆಸಿ ಸೀನ್ಸ್ ಬಂದಾಗ ಯಾರು ಅಸಹ್ಯ ಪಡ್ತಾ ಇದ್ದಿದ್ದಾಗ್ಲಿ, ಯಾರು ಮಧ್ಯದಲ್ಲೇ ಎದ್ದೋಗಿದ್ದಾಗ್ಲಿ ಅದೆಲ್ಲ ನೋಡಿಲ್ಲ. ಸೊ ಅದಕ್ಕೆ ನನ್ಗೆ ಆಚೆ ಬಂದ್ಮೇಲೆ ಬ್ಯಾಡ್ ರಿವ್ಯೂಸ್ ವರ್ ಅ ಶಾಕ್. ನನಗೆ ಇಷ್ಟ ಆಯ್ತು ಮೂವಿ. ನಮ್ ಕನ್ನಡದ ಸಿನಿಮಾ ನಮ್ಗಿಂತ ಮುಂಚೆ ನೀವುಗಳೇ ನೋಡಿದಿರಿ. ಅಲ್ಲಿ ಆಕ್ಚುಲಿ ನಿಮಗ್ ಬೇಗ ಸಿಕ್ಕಿದೆ, ಅದೃಷ್ಟವಂತ. ಸೂರ್ಯ ಇಲ್ಲಿ ಬೇಗ ಹುಟ್ತಾನೆ, ಏನ್ ಮಾಡಕ್ ಆಗಲ್ಲ. ಟಾಕ್ಸಿಕ್ ಮೂವಿ ಈ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ನೋಡಕ್ ಆಗಲ್ಲ ಅಂತ ಕೆಲವೊಬ್ರು ಅಂತ ಇದ್ರಪ್ಪ. ಕುತೂಹಲ ಕೇಳ್ತಾ ಇದೀನಿ, ನಾನ್ ನೋಡಿಲ್ಲ. ಯಾವ ಕಾಲದಿಂದ ಎ ರೇಟೆಡ್ ಮೂವಿಗೆ ಫ್ಯಾಮಿಲಿನ್ ಬಿಡ್ತಾ ಇದಾರ್ರಿ ಇಂಡಿಯಾಲಿ? ಇಲ್ಲೇ ಬಿಡಲ್ಲ. ಯಾವ ಕಾಲದಿಂದ? ಅದೇ ನನಗೆ ಅರ್ಥ ಆಗಲ್ಲ. ಫ್ಯಾಮಿಲಿನ್ ಬಿಡಲ್ಲ ಎ ರೇಟೆಡ್ ಮೂವಿಗೆ. ಇಲ್ಲೂ ಅಷ್ಟೇ. ಪೇರೆಂಟಲ್ ಗೈಡೆನ್ಸ್ ಅಂತ ಬಂದ್ರೆ ಯು ಆರ್ ನಾಟ್ ಅಲೌಡ್ ಟು ಟೇಕ್ ಯೋರ್ ಚಿಲ್ಡ್ರನ್ ಟು ಮೂವೀಸ್ ಲೈಕ್ ದೀಸ್. ಯಾಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು? ಎಲ್ಲಾ ಸಿನಿಮಾಗೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ವಲ್ಲ. ಮಕ್ಕಳಿಗೆ ಅಂತಾನೆ ಕಾಂಟೆಂಟ್ ಬರ್ತಾ ಇದೆ. ಫ್ಯಾಮಿಲಿ ಕಾಂಟೆಂಟ್ ಎಷ್ಟೆಷ್ಟೋ ಬಂತಲ್ಲ. ಮದರ್ ಪ್ರಾಮಿಸ್ ಬಂತು ಈ ಸರಿ, ಎಷ್ಟ್ ಜನ ಹೋಗಿ ನೋಡಿದ್ರಿ? ಫ್ಯಾಮಿಲಿ ಕಾಂಟೆಂಟ್ ಬಂದಾಗ ಹೋಗಿ ನೋಡಲ್ಲ ನೀವು. ಎ ರೇಟೆಡ್ ಮೂವಿ ಬಂದಾಗ ಫ್ಯಾಮಿಲಿ ಕಾಂಟೆಂಟ್ ಕೊಡಿ ಅಂತ ಕೇಳ್ತೀರಾ. ಏನ್ ಬೇಕು ನಿಮಗೆ ನೀವು ಡಿಸೈಡ್ ಮಾಡ್ಬೇಕಲ್ವಾ ಮೊದಲು. ಐ ಡೋಂಟ್ ಥಿಂಕ್ ಇಟ್ಸ್ ಎನ್ ಇಶ್ಯೂ. ಆಮೇಲೆ ಸಿನಿಮಾ ತರ ನೋಡ್ರಿ ಅಂತ ಅಲ್ವಾ? ಎಲ್ರಿಗೂ ಇಷ್ಟ ಆಗ್ಲಿಕ್ಕೆ ಅದೇನು ನಾನು ಈ ಮಾತು ಹೇಳಕ್ ಆಗಲ್ಲ. ಯಾಕಂದ್ರೆ ಇನ್ ದ ಪಾಸ್ಟ್ ನಾನು ಸಿನಿಮಾದ ಅಂಶಗಳಾಗ್ಲಿ ಯಾವಾಗಾದ್ರೂ ಡಿಸ್ಅಗ್ರಿ ಮಾಡಿದ್ರೆ ಐ ಓಪನ್ಲಿ ಬಿನ್ ವೋಕಲ್ ಅಬೌಟ್ ಇಟ್. ಸಿನಿಮಾ ತರ ನೋಡಿ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಈ ಸಿನಿಮಾ ಇಸ್ ಅ ಫಿಕ್ಷನಲ್ ಸಿನಿಮಾ, ಪ್ಯೂರ್ ಫಿಕ್ಷನ್ ಸೆಟ್. ಇಟ್ಸ್ ಅ ಟೈಮ್ ಪೀಸ್. ಅದೇನು ಕರೆಂಟ್ ರಿಯಾಲಿಟಿ ಬಗ್ಗೆ ಮಾಡಿರೋ ಸಿನಿಮಾ ಅಲ್ಲ. ಯಾವಾಗೋ ಇನ್ ದ ಪಾಸ್ಟ್ ಹಿಸ್ಟ್ರಿ, ಇಟ್ಸ್ ಅ ಫಿಕ್ಷನ್. ಸೊ ಇಟ್ಸ್ ಅ ಪ್ಯೂರ್ ಇಮ್ಯಾಜಿನೇಟಿವ್ ಸಿನಿಮಾ. ಇದರಿಂದ ನೀವೇನು ಸಮಾಜಕ್ಕೆ ಏನಪ್ಪಾ ಮೆಸೇಜ್ ಅಂದ್ರೆ, ಸಮಾಜಕ್ಕೆ ಮೆಸೇಜ್ ಹುಡುಕುವಂತ ಮೂವಿ ಅಲ್ಲ ಇದು. ಅದಕ್ಕೆ ಅಂತಾನೆ ಸೆಪರೇಟ್ ಜಾನ್ರಾ ಇದೆ. ಅದನ್ನ ನೋಡೋ ಜನ ಹೋಗಿ ಅದರಿಂದ ಮೆಸೇಜ್ ತಗೊಳ್ಬಹುದು. ಬಟ್ ಐ ಡೋಂಟ್ ಥಿಂಕ್ ದಿಸ್ ಮೂವಿ ವಾಸ್ ಮೇಡ್ ಟು ಗಿವ್ ಅ ಮೆಸೇಜ್. ಬೇರೆ ದೇಶದಲ್ಲಿದ್ದೀರಿ, ಕನ್ನಡ ಸಿನಿಮಾ ಅಂತ ಬಂದಾಗ ಇದು ಹೋಗಿ ನೋಡ್ಲೇಬೇಕು ಅಂತ ಎಷ್ಟು ಸಿನಿಮಾಗಳನ್ನ ನೋಡಿದ್ರಿ? ಅಥವಾ ಟಾಕ್ಸಿಕ್ ಫಸ್ಟಾ? ಇಲ್ಲ, ನಾನು ಕನ್ನಡ ಸಿನಿಮಾ ಇಲ್ಲಿ ಯಾವ್ದೇ ರಿಲೀಸ್ ಮಾಡಿದ್ರು ನೋಡ್ತೀನಿ. ನಾನು ದುರಂಧರನು ಫಸ್ಟ್ ಡೇ ನೋಡಿದೀನಿ, ಕಾಂತಾರಾನು ನೋಡಿದೀನಿ. ಮ್ಯಾಕ್ಸ್ ಆಕ್ಚುಲಿ ರಿಲೀಸ್ ಆದಾಗ, ಮ್ಯಾಕ್ಸ್ ನಾನು ಹತ್ರ ಇದ್ದಾಗ ರಿಲೀಸ್ ಮಾಡಿಲ್ಲ, ಎಲ್ಲೋ 2 ಅವರ್ ದೂರ ರಿಲೀಸ್ ಮಾಡಿದ್ರು. 2 ಅವರ್ ಕಾರ್ ಓಡಿಸ್ಕೊಂಡು ಹೋಗಿ ನೋಡಿದೀನಿ. ನಾನು ನೋಡ್ತೀನಿ, ಯಾಕಂದ್ರೆ ಇಲ್ಲಿ ನೋಡಕ್ ಸಿಗಲ್ಲ ನಮಗೆ. ಕನ್ನಡದ ಹಾಲಿವುಡ್ ಸಿನಿಮಾ ತರ ಇದೆ ಇದು ಅಂತ ಇದ್ರು, ಹಾಲಿವುಡ್ ಸ್ಟೋರಿ ತರ ಅಂತ. ರೇಖಾನು ಮಾಡ್ಬಾರ್ದು, ಇದ್ದಂಗ್ ಹೇಳ್ಬೇಕು. ಏನ್ ಅಷ್ಟು ಆ ಲೆವೆಲ್ಗೆ ಚೆನ್ನಾಗಿಲ್ಲ. ಯಾಕೆ ಜನ ಇಷ್ಟು ಲೆಟ್ ಡೌನ್ ಫೀಲ್ ಮಾಡ್ತಾ ಇದಾರೆ ಅಂತ ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಈ ಮಾರ್ಕೆಟಿಂಗ್, ಪ್ರೀ ಮೂವಿ ಮಾರ್ಕೆಟಿಂಗ್ ಏನು ಗಿಮಿಕ್ಸ್ ಇದೆಯಲ್ಲ, ಅದು ಅತಿರೇಕ ಆದಾಗ ನೀವೇ ಬಿಲ್ಡ್ ಮಾಡ್ತಾ ಇದೀರಾ ಜನಕ್ಕೆ. ಓ ಹಂಗೆ, ಓ ಯಾವತ್ತೂ ನೋಡಿಲ್ಲ, ಹಾಲಿವುಡ್ ಲೆವೆಲ್ ಮಾಡ್ತಾ ಇದೀವಿ. ಮತ್ತೆ ಡೈರೆಕ್ಟ್ರು, ಆಕ್ಟರ್ಸ್ ಎಲ್ಲ ಹೋಗಿ ಒಬ್ರನ್ನೊಬ್ರು ಹೊಗಳ್ಕೊಳ್ತಾ ಇದಾರೆ. ಏನೋ ಮಾಡ್ಬಿಟ್ಟಿದಾರೇನೋ ಅಂತ ಅನ್ಕೊಂಡು ಜನ ಹೋಗಿ. ದೊಡ್ಡ ಬಡ್ಜೆಟ್ ಸಿನಿಮಾ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ 5-6 ಜನ ಗಂಡು ಮಕ್ಳು ಡೈರೆಕ್ಟರೇ ಹೆಸರು ಮುಂದಕ್ಕೆ ಬರ್ತಾ ಇದ್ದು. ಫಾರ್ ದಿ ಫಸ್ಟ್ ಟೈಮ್ ಅಲ್ಲಿಗೊಬ್ಳು ಹೆಣ್ಮಗಳು ಬಂದ್ ನಿಂತ್ಕೊಳ್ತಾ ಇದ್ದಾರೆ. ಅದೊಂದು ಪ್ರೌಡ್ ಮೂಮೆಂಟ್ ಅಂತ ಅನ್ಸಲ್ವಾ ನಿಮ್ಗೆ? ಅಂಡ್ ನಂಬರ್ 1 ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಮೂಮೆಂಟ್. ನಾನು ಹೇಳಿದೀನಿ, ಇಟ್ಸ್ ಅ ಗುಡ್ ಮೂವಿ. ನಾನು ಐ ಮೀನ್ ಸಪೋರ್ಟ್ ಆಫ್ ಇಟ್. ಎಲ್ಲರೂ ಹೋಗಿ ಒಂದ್ಸರಿ ನೋಡಿ. ಈ ರಿವ್ಯೂಸ್ ಇಂದ ನಿಮ್ಮ ಇಂಪ್ರೆಷನ್ ಫಾರ್ಮ್ ಮಾಡ್ಕೊಳ್ಬೇಡಿ, ಹೋಗಿ ನೋಡಿ ಅಂತ ಹೇಳ್ತೇನೆ. ಯಾಕಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಮೂವಿ. ಬಟ್ ಆಲ್ಸೋ ಈ ಏನ್ ಪ್ರೀ ಮಾರ್ಕೆಟಿಂಗ್ ಹೈಪ್ ಇತ್ತಲ್ಲ, ಅದೇ ಜನನ ಡಿಸಪಾಯಿಂಟ್ ಮಾಡಿರೋದು ಇವಾಗ. ಯಾಕಂದ್ರೆ ಜನ ವೆಂಟ್ ಇನ್ ದೇರ್ ವಿತ್ ಅನ್ ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಿಲ್ಲ, ಅದನ್ನ ಹೇಳೋಣ. ಅಂದ್ರೆ ಒಂದು ಟೈಮ್ ಇತ್ತು ಸ್ಯಾಂಡಲ್ವುಡ್ ಅಂದ್ರೆ, ಈ ಒಂದ್ ಟೈಮ್ ಇತ್ತು ಅವಾಗ ಸ್ಯಾಂಡಲ್ವುಡ್ ಅಂದ್ರೆ ಈ ಹಿಂದಿಯಿಂದ ಹೆಣ್ಮಕ್ಳನ್ನ ಅಥವಾ ಹೀರೋಯಿನ್ ಕರ್ಕ ಬಂದ್ಬಿಟ್ರೆ, ತಮಿಳಿಂದ ಕರ್ಕ ಬಂದ್ಬಿಟ್ರೆ ಅದೇ ದೊಡ್ಡ ವಿಚಾರ ಅಂತ. ಬಟ್ ನಮ್ಮವರು ಎಲ್ಲಾ ಕಡೆಯಿಂದ ಒಂದೊಂದು ಪಿಕ್ ಮಾಡಿ ಒಬ್ಬೊಬ್ಬ ಹೀರೋಯಿನ್ ನ, ಅದ್ರಲ್ಲೂ ತುಂಬಾ ಹೆಸರು ಮಾಡ್ಕೊಂಡಿರೋರ್ನ, ಅದೆಲ್ಲ ನೋಡಿದಾಗ ನಮಗೊಂಥರ ಪ್ರೌಡ್ ಮೂಮೆಂಟ್ ಅಂತ ನಾ ಹೇಳೋದು.
ಲೈಕ್ ಐ ಡೋಂಟ್ ನೋ ನೀವು ಇದನ್ನ ಹೇಗೆ ಕನ್ಸಿಡರ್ ಮಾಡ್ತೀರಿ ಅಂತ. ಕರ್ನಾಟಕದಲ್ಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಶೋರ್, ಬಟ್ ಆಸ್ ಅನ್ ಆಕ್ಟರ್ ನೀವು ತುಂಬಾ ಬ್ರ್ಯಾಂಡಿಂಗ್ ಬಗ್ಗೆ ಫೋಕಸ್ ಮಾಡಿ ಸಿನಿಮಾನೇ ಲಾಸ್ಟ್ ಆಗ್ಬಿಟ್ರೆ ಅದ್ರಲ್ಲಿ ಏನ್ ಅರ್ಥ ಇರಲ್ಲ. ಐ ಥಿಂಕ್ if your branding is up here, your acting and the movie storyline screenplay also should be up here ಅಂತ ನನಗೆ ಅನ್ಸುತ್ತೆ. ಟಾಕ್ಸಿಕ್ Okay. ಬ್ರ್ಯಾಂಡಿಂಗ್ ಇಲ್ಲಿತ್ತು, ಇನ್ನ ಸ್ಕ್ರೀನ್ ಪ್ಲೇ ಸಿನಿಮಾ ಇಲ್ಲಿದೆ ಅಷ್ಟೇ. ಅದಕ್ಕೆ ಜನಕ್ಕೆ ಡಿಸಪಾಯಿಂಟ್ ಆಗಿರೋದು. ಅದೇನಂತ ಕೆಟ್ಟ ಮೂವಿ ಏನಲ್ಲ, ಚೆನ್ನಾಗೇ ಇದೆ. ನಾನ್ ರಿವ್ಯೂ ಮಾಡಿದ ಪ್ರಕಾರ ನನಗೆ 3.5 ಸ್ಟಾರ್ಸ್ ಈಸಿಯಾಗಿ ಕೊಡ್ಬೋದು ಅನ್ಸ್ತು ಆಕ್ಚುಲಿ. ಎನಿವೇ ಸಂಜನಾ ಅವರೇ, ಮೇ ಬಿ ನೀವಿರೋ ಜಾಗದಲ್ಲಿ 10-10:30 ಸಮಯ ಇರ್ಬೋದು. ನಿಮ್ ನಿದ್ರೆ ಮಾಡೋ 11 ಕಾಲು. 11 ಕಾಲು. ಎನಿವೇ ಥ್ಯಾಂಕ್ ಯು ಖುಷಿ ಆಯ್ತು ನಿಮ್ ಜೊತೆ ಥ್ಯಾಂಕ್ ಯು ಬಾಯ್.